ಇದೀವಿ ನಾವು ದಾವಣಗೆರೆಯಲ್ಲಿ ಒಂದು 10-12 ದಿವಸ ಇದ್ವಿ. ಇವತ್ತು ಗೆದ್ದಿದ್ದೀವಿ. ಆಮೇಲೆ ತಮಿಳುನಾಡಿನಲ್ಲಿ ಆಂಧ್ರದಲ್ಲಿ ಯಾವತ್ತು ಫಿಲಮ್ ಸ್ಟಾರ್ಗಳಿಗೆ ಓಟ್ ಹಾಕ್ತಾರೆ ಅನ್ನೋದಕ್ಕೆ ನಮ್ಮ ವಿಜಯ್ಗೆ ಹಾಕಿರೋದು. ನಾವು ಆಗಲೇ ಅವ್ನಿಗೆ ಸೇರ್ತ ಜನ ನೋಡಿ ಎಲ್ಲರೂ ದೇಶದ ಜನ ಅಸಸ್ ಮಾಡಿದ್ರು. ಅದೇ ರೀತಿ ಇದರಲ್ಲಿ ಕೇರಳದಲ್ಲಿ ನಮ್ಮ ಕಾಂಗ್ರೆಸ್ ಬಂದಿದೆ. ಪಶ್ಚಿಮ ಬಂಗಾಳ ಅದು ವಿರೋಧಿ ಪಕ್ಷ ತೆಗಿಬೇಕು ಅಂತೇಳಿ 5 ವರ್ಷಗಳ ಸತತವಾಗಿ ಮಮತಾ ಬ್ಯಾನರ್ಜಿ ಅವರನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ಅವರನ್ನು ಮಾಡಿದ್ದಾರೆ. ಅದು ಬಹುದಿವಸ ಉಳಿಯೋದಿಲ್ಲ. ಒಮ್ಮನ ರಾಜಕಾರಣದ ಎದುರು ಇವರು ನಿಲ್ಲಲ್ಲ. ತಾತ್ಕಾಲಿಕವಾಗಿ ಬಂದಿದೆ. ಆದರೆ ಮಮತಾ ಬ್ಯಾನರ್ಜಿನೇ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಾಯಕರು. ಅವರು ಅಲ್ಲಿ ಜನ ಆಯ್ಕೆ ಮಾಡಿರೋದು ಹಂಗಾರೆ ಇದಿಲ್ಲ. ಯಾರು ಈಗ ಒಂದೊಂದು ಸಾರಿ ಒಂದೊಂದು ಉಯಿಲ್ ಮೇಲೆ ಹೋಗುತ್ತದು ಚುನಾವಣೆ. ಅಲ್ಲಿ ಏನು ಇನ್ಫ್ಯಾಕ್ಟ್ ಆಯಿತೋ ಗೊತ್ತಿಲ್ಲ. ಅಲ್ಲಿ ಸಮೀಕ್ಷೆ ಪ್ರಕಾರ ಇವರ ಪಕ್ಷದ ಬೆಂಬಲಿಗರ ಮತಗಳನ್ನು 20 ಲಕ್ಷ ಮತಗಳನ್ನು 90 ಲಕ್ಷ ಮತಗಳನ್ನು ತೆಗೆದ್ರು. ಏನೇನೋ ಇದೆ. ಅವರು ಬಾಂಗ್ಲಾದಿಂದ ಬಂದಂಥ ಮತದಾರನೆಲ್ಲ ತೆಗೆದಾಕಿರು. ಇವೆಲ್ಲ ಏನೇನೋ ಇದೆ. ಏನೇನೋ ಒಂದೊಂದು ಸಾರಿ ತಾತ್ಕಾಲಿಕವಾಗಿ ಒಂದು ಅರೇಂಜ್ಮೆಂಟ್ಸ್ ಆಗುತ್ತೆ. ಆ ರೀತಿ ಆಗಿದೆ. ಅದು ಪರ್ಮನೆಂಟ್ ಅಲ್ಲ. ಈ ಬಾರಿ ಹೆಚ್ಚು ಓಟ್ ಆಗಿತ್ತು ಸರ್. ಅದೇ ಓಟ್ ಆಯಿತು. ಎಲ್ಲ ಹೋಗಿ ಓಟ್ ಹಾಕಿದ್ದಾರೆ. ಒಂದು ಬದಲಾವಣೆ ಬಯಸಿದ್ದಾರೆ ಅಂತ ಕಾಣುತ್ತೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರುಗಳ ಒಂದಷ್ಟು ಯಾವ ಮುಸ್ಲಿಂ ನಾಯಕರು ಹಿನ್ನಡೆನೂ ಏನೂ ಇಲ್ಲ. ಅಲ್ಲಿ ಅವರೇ ಮನೆಯವ್ರ ಮಂತ್ರಿ, ಅವ್ರದೇ ಮನೆಯವ್ರ MP, ಅವರೇ ಎಲ್ಲ ಅಂತೇಳಿ ನಿಮ್ಮ ಮಾಧ್ಯಮಗಳು ಬಿಂಬಲಿಸ್ತು. ಅದರ ಮಧ್ಯದಲ್ಲೂ ಗೆದ್ದಿದ್ದಾರೆ. ಎಲ್ಲ ಒಂದೇ ಮನೆಗೆ ಅನ್ನೋದೊಂದು ಇತ್ತು. ಅದೇನು ಕೌಂಟ್ ಆಗಿಲ್ಲ. ಅವರ ಮನೆತನ, ಅವರ ಆ ಊರಿ ಮಾಡಿರೋ ಸೇವೆ ಇದನ್ನು ಪರಿಗಣನೆಗಾಗಿದೆ. ಮುಸ್ಲಿಮ್ಸ್ ಬಾಂಧವರು ನಮಗೆ ಅತಿ ಹೆಚ್ಚಿನ ಮತನ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರ ಮೇಲೆ ಗೂಬೆ ಯಾಕೆ ಕೂರ್ಸೋಕೆ ಹೋಗ್ತಾರೆ? ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಗೆದ್ದಿದ್ದೀವಿ. ನಾವು ದಾವಣಗೆರೆಯಲ್ಲಿ ಒಂದು 10-12 ದಿವಸ ಇದ್ವಿ. ಇವತ್ತು ಗೆದ್ದಿದ್ದೀವಿ. ಆಮೇಲೆ ತಮಿಳುನಾಡಿನಲ್ಲಿ ಆಂಧ್ರದಲ್ಲಿ ಯಾವತ್ತು ಫಿಲಮ್ ಸ್ಟಾರ್ಗಳಿಗೆ ಓಟ್ ಹಾಕ್ತಾರೆ ಅನ್ನೋದಕ್ಕೆ ನಮ್ಮ ವಿಜಯ್ಗೆ ಹಾಕಿರೋದು. ನಾವು ಆಗಲೇ ಅವ್ನಿಗೆ ಸೇರ್ತ ಜನ ನೋಡಿ ಎಲ್ಲರೂ ದೇಶದ ಜನ ಅಸಸ್ ಮಾಡಿದ್ರು. ಅದೇ ರೀತಿ ಇದರಲ್ಲಿ ಕೇರಳದಲ್ಲಿ ನಮ್ಮ ಕಾಂಗ್ರೆಸ್ ಬಂದಿದೆ. ಪಶ್ಚಿಮ ಬಂಗಾಳ ಅದು ವಿರೋಧಿ ಪಕ್ಷ ತೆಗಿಬೇಕು ಅಂತೇಳಿ 5 ವರ್ಷಗಳ ಸತತವಾಗಿ ಮಮತಾ ಬ್ಯಾನರ್ಜಿ ಅವರನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ಅವರನ್ನು ಮಾಡಿದ್ದಾರೆ. ಅದು ಬಹುದಿವಸ ಉಳಿಯೋದಿಲ್ಲ. ಒಮ್ಮನ ರಾಜಕಾರಣದ ಎದುರು ಇವರು ನಿಲ್ಲಲ್ಲ. ತಾತ್ಕಾಲಿಕವಾಗಿ ಬಂದಿದೆ. ಆದರೆ ಮಮತಾ ಬ್ಯಾನರ್ಜಿನೇ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಾಯಕರು. ಅವರು